ನಮಸ್ಕಾರಗಳು ಬಾಸು. ಯಾವ ರೀತಿ ಮ್ಯಾಚ್ ನಮ್ಮ ಆರ್ ಸಿ ಬಿ ಅಂತೂ ಕೆ ಕೆ ಆರ್ನ ತಮ್ಮ ಹೋಮ್ ನೆಲದಲ್ಲೇ ಕಟ್ಟಾಕ್ತು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಇನ್ಕ್ರೆಡಿಬಲ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಹೈಯೆಸ್ಟ್. ಆ ರೀತಿ ಕ್ರೌಡ್ ಮುಂದೆ ಕೂಡ ಆರ್ ಸಿ ಬಿ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಿಂದ, ಬ್ಯಾಟಿಂಗ್ ಬೌಲಿಂಗಿಂದ ಎಲ್ಲದಿಂದನೂ ಕೂಡ ಕೆ ಕೆ ಆರ್ ನೆಲದಲ್ಲೇ ಕಟ್ಟಾಕ್ತು. ಅದು ಯಾವ ರೀತಿ ವಿನ್ ಆಯಿತು ನಮ್ಮ ಆರ್ ಸಿ ಬಿ ವಿನ್ನಿಂಗ್ ಮೂಮೆಂಟ್, ಅದೇ ರೀತಿಯಾಗಿ ಯಾವ ರೀತಿ ಆ ರೀತಿ ಫ್ಯಾನ್ಸ್ ಕ್ರೇಜ್ ಮುಂದೆ ಕೂಡ ಕೆ ಆರ್ ಆ ರೀತಿ ಒಳ್ಳೆ ಓಪನಿಂಗ್ ಜೋಡಿ ಕೊಟ್ಟರು ಕೂಡ ಯಾವ ರೀತಿ ಕೆ ಆರ್ ಸ್ಟನ್ ಆಗೋಯ್ತು ಆರ್ ಸಿ ಬಿ ಪರ್ಫಾರ್ಮೆನ್ಸ್ಗೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಚಾನಲ್ನ ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲೇದಾಗಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದನೂ ಬರ್ತಾ ಇದ್ದರೆ ಕೆ ಆರ್ನಂತೂ ಟಾಸ್ ವಿನ್ ಹಾಕ್ಕೊಂಡು ಅಜಿಂಕ್ಯ ರಹಾನೆ ಅಂತೂ ನಮ್ಮ ರಜತ್ ಪಟ್ಟಿದಾರ್ ಅವರು ಟಾಸ್ ವಿನ್ ಆಗಿದ್ದು. ನಮ್ಮ ಆರ್ ಸಿ ಬಿ 11 ಕಡೆ ಬರ್ತಾ ಇದೆ. ಭುವನೇಶ್ವರ್ ಕುಮಾರ್ ಒಬ್ಬರನ್ನ ಬಿಟ್ಟರೆ ರಸಿಕ್ ಸಲೀಂ ಅವರು ತಂದಿದ್ರು ಅಷ್ಟೇ. ಬಿಟ್ಟರೆ ರಸಿಕ್ ಅವರು ಓಪನಿಂಗಲ್ಲಿ ನಮ್ಮ ಆರ್ ಸಿ ಬಿ ಕಡೆ ಬೌಲಿಂಗ್ ಹಾಕಲಿಕ್ಕೆ ಬಂದದ್ದು ಅಂತಲೇ ಹೇಳ್ಬೋದಾಗಿದೆ. ಒಟ್ಟಲ್ಲಿ ನಮ್ಮ ಆರ್ ಸಿ ಬಿ ಕಡೆ ಪ್ಲೇಯಿಂಗ್ 11 ಅಂತೂ ನಾ ಹೇಳಿದ ಪ್ರಕಾರನೇ ದೇವದತ್ ಪಡಿಕ್ಕಲ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದದ್ದು. ಮತ್ತೆಲ್ಲ ಕೂಡ ಸೇಮ್ 11 ನಮ್ಮ ಆರ್ ಸಿ ಬಿ ಟೀಮ್ ಇಟ್ಕೊಂಡು ಹೋಗಿತ್ತು ಅಂತಲೇ ಹೇಳ್ಬೋದಾಗಿದೆ. ರಸಿಕ್ ಅವರು ಒಂದು ಪ್ಲೇಯಿಂಗ್ 11 ಎಕ್ಸ್ಟ್ರಾ ಆಗಿ ಬಂದಿದ್ದು. ಒಟ್ಟಿನಲ್ಲಿ ಅವ್ರ ಕಡೆ ಪ್ಲೇಯಿಂಗ್ 11 ಯಾರು ಕೂಡ ಅಷ್ಟೊಂದು ಸೂಟೇಬಲ್ ಹಾಕ್ಕೊಂಡು, ಅವ್ರದ್ದು ನಾ ಹೇಳಿರೋ ಪ್ರಕಾರ ಬೌಲಿಂಗ್ ಸಿಕ್ಕಾಪಟ್ಟೆ ವೀಕ್ ಇತ್ತು ಕೆ ಕೆ ಆರ್ದು. ಅದಕ್ಕಾಗಿ ಇಲ್ಲಿ ವಾಂಚಿಸ್ಕೊಂಡದ್ದು ಅಂತಲೇ ಹೇಳ್ಬೋದಾಗಿದೆ. ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಸಿಂದನೂ ಬಂದರೂ ಕೂಡ ಕ್ವಿಂಟನ್ ಡಿಕಾಕ್ ಅವರು ಬೇಗನೆ ನಿರ್ಗಮಿಸಿದ್ರು ಅಂತಲೇ ಹೇಳ್ಬೋದು. ಜಾಶ್ ಹೇಜಲ್ವುಡ್ ಅವರ ಮೊದಲ ಓವರಲ್ಲಿ ಜಿತೇಶ್ ಶರ್ಮಾ ಅವರು ಬೆಂಕಿ ಕ್ಯಾಚ್ನ ಹಿಡಿದದ್ದು 4 ರನ್ ಇರಬೇಕಾದ್ರೆ, ಅಲ್ಲಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಆದಂಥ ನರೇನ್, ಅದೇ ರೀತಿಯಾಗಿ ರಹಾನೆ ಅವರು ಕಚ್ಕೊಂಡು ಬಿಟ್ಟರು ಅಂತಲೇ ಹೇಳ್ಬೋದಾಗಿದೆ. ನರೇನ್ ಅವರು ಸ್ಟಾರ್ಟಿಂಗ್ ಒಂದು 3 ಓವರ್ಗೆ 9 ರನ್ ಏನಿತ್ತು ಕೆ ಆರ್ದು, ಆಮೇಲೆ 3 ಓವರ್ಗೆ 60 ರನ್ನು ಪವರ್ ಪ್ಲೇನ ಹಿಟ್ಟಾಡಿಸಿ ಹೊಡೆದ್ರು ಅಂತಲೇ ಹೇಳ್ಬೋದು ಆರ್ ಸಿ ಬಿ ಬೌಲರ್ಸ್ಗಳಿಗೆ. ಅದರಲ್ಲಂತೂ ಯಾವ ರೀತಿ ಹೊಡೆದ್ರು ಅಂತ ಹೇಳಿದೆ ಅಜಿಂಕ್ಯ ರಹಾನೆ ಅವರು. ಸಿಕ್ಕಾಪಟ್ಟೆ ವೆರಿ ಫಸ್ಟ್ ಬಾಲಿಂದನೂ ಕೂಡ ಅವರು ರಸಿಕ್ ದರ್ಗಂತೂ ಸಿಕ್ಕಾಪಟ್ಟೆ ಹಿಟ್ಟಿಂಗ್ ಮಾಡಕ್ಕೆ ಬಿಟ್ರು ಅಂತಲೇ ಹೇಳ್ಬೋದಾಗಿದೆ ಅಜಿಂಕ್ಯ ರಹಾನೆ ಅವರು. ಕ್ಯಾಪ್ಟನ್ ಇನ್ನಿಂಗ್ಸ್ ಅವರು ಫಾರ್ಮಲ್ ಇಲ್ಲ, ಅದೆಲ್ಲ ಕೂಡ ಸಿಕ್ಕಾಪಟ್ಟೆ ರೂಡ್ ಬಿಹೇವಿಯರ್ ಅಂತಲೇ ಹೇಳ್ಬೋದಾಗಿದೆ. ಆದರೆ ಇಲ್ಲಿ ಅಜಿಂಕ್ಯ ರಹಾನೆ ಅವರು ಫಸ್ಟ್ ಪವರ್ ಪ್ಲೇನಂತೂ ತಿಂದುಬಿಟ್ರು ಆರ್ ಸಿ ಬಿ ಬೌಲರ್ಸ್ಗಳಿಗೆ. ಆ ರೀತಿ ಡಾಮಿನೇಟ್ನ ತೆಗೆದುಬಿಟ್ರು. ಅಜಿಂಕ್ಯ ರಹಾನೆ ಅವರು 50ನ ಕಂಪ್ಲೀಟ್ ಮಾಡಿದರು. 56 ರನ್ನ 31 ಬಾಲಲ್ಲಿ. ನರೇನ್ ಅವ್ರೇನು ಕಮ್ಮಿನ, ಅವ್ರಿಗಂತೂ ಲೆಂತ್ ಬಾಲ್ ಏನಾದರೂ ಮುಂದಿತ್ತು ಅಂತ ಹೇಳಿದ್ರೆ ವಾಂಚೋದು, ಆ ರೀತಿ ವಾಂಚ್ತಾ ಇದ್ರು. ಅವರು ಕೂಡ 44 ರನ್ನ ಮೇನ್ ಕಾಂಟ್ರಿಬ್ಯೂಷನ್, ಇವರಿಬ್ಬರ ಕಾಂಟ್ರಿಬ್ಯೂಷನ್ನೇ ಕೆ ಆರ್ಗೆ ಮೇನ್ ಪಾರ್ಟ್ನರ್ಶಿಪ್ ಆಯಿತು. ಅದು ಕೂಡ 10 ಓವರ್ಗೆ 110 ರನ್, ಇನ್ಕ್ರೆಡಿಬಲ್. 110 ರನ್ ಇದ್ದರು ಕೆ ಆರ್ನವರು 10 ಓವರ್ಗೆ ಕೇವಲ ಇವರಿಬ್ಬರು ಇರಬೇಕಾದ್ರೆ. ಅಲ್ಲಿ ಒಂದು ವಿಕೆಟ್ ಏನು ನರೇಂದು ಒಂದು ವಿಕೆಟ್ ಹೋಯಿತು, ಅಲ್ಲಿನಂತೂ ಸ್ಟನ್. ಅವನು ಒಂದು ಕಡೆ ಡೀಪ್ ನಮ್ಮ ಆರ್ ಸಿ ಬಿ ಒಂದು ಕಡೆ ತನ್ನ ಕಡೆ ಗೇಮ್ನ ಹೇಳ್ಕೊಂಡು ಬಿಡ್ತು ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಒಳ್ಳೆ ಬೌಲಿಂಗ್ ಅಲ್ಲಿ ರಸಿಕ್ದವ್ರು ಹೊಡೆಸ್ಕೊಂಡ್ರು ಕೂಡ ಅಲ್ಲಿ ಮೇನ್ ಕ್ರೂಷಿಯಲ್ ವಿಕೆಟ್ ನರೇನ್ ಅವ್ರದ್ದು ಒಂದು. ಜಿತೇಶ್ ಶರ್ಮಾ ಅವರು ಒಳ್ಳೆ ಕ್ಯಾಚ್ ಹಿಡಿದದ್ದು ಅಂತಲೇ ಹೇಳ್ಬೋದು 44 ರನ್ಗೆ. ನೆಕ್ಸ್ಟಲ್ಲಿ ಅಜಿಂಕ್ಯ ರಹಾನೆ ಅವರು ಕೂಡ ಬೇಗನೆ ನಿರ್ಗಮಿಸಿದ್ರು. ಅವರು ಕೂಡ ಹೊಡೆಯುವ ಇಂಟೆಂಟಲ್ಲೇ ಒಂದು ಒಳ್ಳೆ ಕ್ಯಾಚ್ನಲ್ಲಿ ರಸಿಕ್ ದೌರ್ ಅವರು ಹಿಡಿದದ್ದು ಅಂತಲೇ ಹೇಳ್ಬೋದಾಗಿದೆ. ಒಳ್ಳೆ ಬೌಲಿಂಗಲ್ಲಿ ಕೃಣಾಲ್ ಪಾಂಡ್ಯ ಅವರು ಸ್ಪಿನ್ನರ್ ಆಗಿ ಇದ್ಕೊಂಡು, ಕೃಣಾಲ್ ಪಾಂಡ್ಯ ಅವರು ಇವತ್ತು ನನ್ನ ಪ್ರಕಾರ ಪ್ಲೇಯರ್ ಆಫ್ ದ ಮ್ಯಾಚ್ ಇವತ್ತು ಕೃಣಾಲ್ ಪಾಂಡ್ಯ ಅವ್ರಿಗೆ ಸಿಗಬೇಕು. ಆ ರೀತಿ ಕ್ರೂಷಿಯಲ್ 3 ವಿಕೆಟ್ನ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ಸ್ಪಿನ್ನರ್ ಹಾಕ್ಕೊಂಡು. ಅಲ್ಲಿ ಪೇಸ್ ಅಟ್ಯಾಕಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಪವರ್ ಪ್ಲೇಯರ್ ಸ್ವಲ್ಪ ಪೇಸ್ ಅಲ್ಲಿ ಇಲ್ಲಿ ಆಗ್ತಾಯಿತ್ತು. ಬಿಟ್ಟರೆ ಅವರು ಆ ರೀತಿ ಸ್ಟ್ರಗಲ್ ಮಾಡ್ತಾಯಿದ್ರು ಕೆ ಆರ್ನವರು. ನಮ್ಮ ಆರ್ ಸಿ ಬಿಲಂತೂ ಪೇಸ್ ಅಟ್ಯಾಕ್ ಬೆಂಕಿ. ಜಾಶ್ ಹೇಜಲ್ವುಡ್ ಅವರ ಎಕಾನಮಿಕಲ್ ಬೌಲಿಂಗ್, ಕೃಣಾಲ್ ಪಾಂಡ್ಯ ಅವರ ಸ್ಪಿನ್ ಮಾಂತ್ರಿಕಕ್ಕೆ ಕೆ ಆರ್ ತತ್ತರಾಗೋಯ್ತು ಅಂತ ಹೇಳ್ಬೋದಾಗಿದೆ. ಅಲ್ಲಿ ಒಂದು ಕಡೆ ಸುಯೇಶ್ ಶರ್ಮಾ ಅವ್ರಿಗಂತೂ ಇಟ್ಟಾಡಿಸಿ ಹೊಡಿತಿದ್ರು ಇವರಿಬ್ಬರೇ. ಅದರಲ್ಲಿ ಅವರು ವಿಕೆಟ್ ಆದಮೇಲೆ ಸುಯೇಶ್ ಶರ್ಮಾ ಅವರು ಸ್ವಲ್ಪ ಬ್ಯಾಕ್ ಬೋನ್ ಹಾಕ್ಕೊಂಡು ನಮ್ಮ ಆರ್ ಸಿ ಬಿ ಕಡೆ ನಿಂತರು ಅಂತಲೇ ಹೇಳ್ಬೋದಾಗಿದೆ. ಮತ್ತು ಯಾರು ಕೂಡ ಅಷ್ಟೊಂದು, ವೆಂಕಟೇಶ್ ಅವರು ಬಂದರು, ಒಂದು ಬೌಂಡ್ರಿ ಹೊಡೆದ್ರು ಹೋದರು. ಕೃಣಾಲ್ ಪಾಂಡ್ಯ ಅವ್ರಿಗೆ, ರಘುವಂಶಿ ಅವರು ಕೂಡ ಕೊನೆಯಲ್ಲಿ ನಿಂತ್ಕೊಂಡು ಆಟಾಡ್ತಿದ್ರು. ಇವರು ಯಂಗ್ಸ್ಟರ್ ಅವರು. ಎಸ್ ಡೇಲ್ ಅವರ ಬೌಲಿಂಗಲ್ಲಿ ಜಿತೇಶ್ ಶರ್ಮಾ ಅವರು ಕ್ಯಾಚ್ ಹಿಡಿದದ್ದು ಕೊನೆ ತನಕ ಇದ್ದು. ಡಿಂಕು ಸಿಂಗ್ ಅವರು ಕೂಡ ಒಂದು ಬೌಂಡ್ರಿ ಹೊಡ್ಕೊಳೋದು, ರಸಲ್ ಅವರು ಕೂಡ ಒಂದು ಬೌಂಡ್ರಿ ಹೊಡ್ಕೊಳೋದ್ರು. ಬಂದರು ಏನಪ್ಪ ಅಂತ ಹೇಳಿದ್ರೆ ಈ ಸ್ಕೋರ್ ಕಾರ್ಡ್ ಇರೋದಕ್ಕಾಗಿ ಅವರು ಒಂದು ಕಡೆ ಸ್ಕೋರ್ನ ಹೆಚ್ಚಿನದಾಗಿ 230 240 ದಾಟಿಸೋ ಲೆಕ್ಕದಲ್ಲಿ ಅವರು ಸ್ಕೋರ್ ಬೋರ್ಡ್ ಪ್ರೆಷರ್ಗೆ ಆ ರೀತಿ ಹೊಡೆಯಲಿಕ್ಕೆ ಹೋಗ್ಕೊಂಡು ವಿಕೆಟ್ ಆಗೋದು. ಆದರೆ ಒಬ್ಬರು ಕೂಡ ನಿಂತ್ಕೊಂಡು ಆಟ ಆಡಲಿಲ್ಲ. ಅದಕ್ಕಾಗಿ ನಮ್ಮ ಆರ್ ಸಿ ಬಿಗೆ ಇಲ್ಲೊಂಥರ ಅದನ್ನು ಪ್ಲಸ್ ಪಾಯಿಂಟ್ ತೆಗೆದುಕೊಂಡಂಥ ಆರ್ ಸಿ ಬಿಗೆ ಈಸಿ ಆಯಿತು ಅಂತಲೇ ಹೇಳೋ. ಅವ್ರು ಹೊಡಿತಿದ್ದು ನಮ್ಮ ಆರ್ ಸಿ ಬಿಗೆ ಒಂದು ಕಡೆ ವಿಕೆಟು ಸಿಗ್ತಾಯಿತ್ತು ಕೆ ಆರ್ ಕಡೆಯಿಂದ. ಜಾಶ್ ಹೇಜಲ್ವುಡ್ ಅವರು 2 ವಿಕೆಟ್ನ ಹಾಕಿದ್ದಾರೆ. ಅದು ಕೂಡ ಇದರ ಎಕಾನಮಿ 4 ಓವರ್ಗೆ 22 ರನ್ ಜಸ್ಟ್ ಅಷ್ಟೇ. ಎಸ್ ಡಿ ಎಲ್ ಅವರು ಕೂಡ 3 ಓವರ್ಗೆ 25 ರನ್ನು. ಇಲ್ಲಿ ರಸಿಕ್ ಸಲಾಮ್ ಅವರು ಕೂಡ ಸ್ವಲ್ಪ ತುಟ್ಟಿ ಆಗಿದ್ದಾರೆ, 3 ಓವರ್ಗೆ 35. ಕೃಣಾಲ್ ಪಾಂಡ್ಯ ಅವರು ಮೇನ್ ಕ್ರೂಷಿಯಲ್ 4 ಓವರ್ಗೆ 29, 3 ವಿಕೆಟ್, ಕೊನೆಯ ಬಾಲಲ್ಲೇ ವಿಕೆಟ್ನ ತೆಗೆದುಕೊಟ್ಟಿರೋದು ಕೃಣಾಲ್ ಪಾಂಡ್ಯ ಅವರು. ಇನ್ಕ್ರೆಡಿಬಲ್ ಬೌಲಿಂಗ್ ಸ್ಪೆಲ್ ನಮ್ಮ ಆರ್ ಸಿ ಬಿ ಕಡೆಯಿಂದ ಬಂದಿದೆ ಅಂತಲೇ ಹೇಳ್ಬೋದು. ಇವತ್ತು ಮ್ಯಾಚ್ ವಿನ್ನಿಂಗ್ಗೆ ಮೇನಾಗಿ ಆರ್ ಸಿ ಬಿ ಬೌಲಿಂಗ್ ಕಾರಣ, ಬ್ಯಾಟಿಂಗ್ಗಿಂತ. ಸುರೇಶ್ ಶರ್ಮಾ ಅವರು ಕೂಡ ಹೊಡೆಸ್ಕೊಂಡು ಕೂಡ ಒಂದು ವಿಕೆಟ್ನ ತೆಗೆದಿದ್ದಾರೆ. ಅದು ಕೂಡ ಮೇನ್ ಆಗಿ ರಸಲ್ ಅವ್ರದ್ದು ಆ ರೀತಿ ಕ್ರೂಷಿಯಲ್ ವಿಕೆಟ್ನ ಅಂತಲೇ ಹೇಳ್ಬೋದಾಗಿದೆ. ಲಿವಿಂಗ್ಸ್ಟನ್ ಅವರು ಕೂಡ 2 ಓವರ್ನ ಬೌಲಿಂಗ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲ 174 ರನ್ನ
KKR ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ನೋಡ್ತಾ 200+ ಹೋಗುತ್ತೆ ಅನ್ನೋ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು. ಇಲ್ಲಿ 174ಕ್ಕೆ KKR ಸುಸ್ತಾಗಿ 175 ರನ್ಗೆ ಟಾರ್ಗೆಟ್ನ ಸೆಟ್ ಮಾಡಿದಂಥ ನಮ್ಮ RCB ಕಡೆ ಅಂತೂ ಓಪನಿಂಗ್ ಜೋಡಿನೇ ಮುಕ್ಕಾಲು ವಶ ಮುಗಿಸ್ಬಿಟ್ಟಿದೆ. ಆ ರೀತಿ 80 ರನ್ಸ್ ಪವರ್ ಪ್ಲೇಯಲ್ಲಿ 6 ಓವರ್ಗೆ 80 ರನ್. ಯಾವ ರೀತಿ ವಿರಾಟ್ ಕೊಹ್ಲಿ ವೆರಿ ಫಸ್ಟ್ ಬಾಲಿಂದನೇ ಬೌಂಡ್ರಿ ಸಿಕ್ಸಸ್ಗಳು. ಆ ಕಡೆ ಫಿಲ್ ಸಾಲ್ಟ್ ಅವರು ಒಂದು ಕಡೆ, ಈ ಕಡೆ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ. KKRಗಂತೂ ತತ್ತರ ಆಗೋಯ್ತು ಅಂತಲೇ ಹೇಳ್ಬೋದು. ಅವ್ರಿಗೊಂದು ಕಡೆ ಬೌಲಿಂಗ್ ಹಾಕಬೇಕು, ಫೀಲ್ಡಿಂಗ್ ಬಿಡಬೇಕು. ಒಂದು ಕಡೆ ಫೀಲ್ಡಿಂಗಲ್ಲೂ ಒಂದು ಕಡೆ ಪ್ಯಾನಿಕ್ ಆಗೋದ್ರು ಅಂತಲೇ ಹೇಳ್ಬೋದಾಗಿದೆ. ಅವ್ರಿಗೊಂದು ಕಡೆ ಇವರು ಹೊಡೀತಿದ್ದಾರೆ, ಒಂದು ಕಡೆ ಅವ್ರಿಗೆ ಬೌಲಿಂಗು ಹಾಕ್ಲಿಕ್ಕಾಗಲ್ಲ, ಫೀಲ್ಡಿಂಗು ಮಾಡಲಿಕ್ಕಾಗಲ್ಲ. ಆ ರೀತಿ ಕನ್ವಿನ್ಸಿಂಗಲ್ ವಿಕ್ಟ್ರಿ ನಮ್ಮ RCB ಇವತ್ತಿನ ಗೆದ್ದಿದೆ ಅಂತಲೇ ಹೇಳ್ಬೋದಾಗಿದೆ. ಫಿಲ್ ಸಾಲ್ಟ್ ಅವರು 56 ರನ್ ಕ್ರೂಷಲ್ 31 ಬಾಲ್ಗೆ ಜಸ್ಟ್ 180 ಸ್ಟ್ರೈಕ್ ರೇಟಲ್ಲಿ, ಅದು ಕೂಡ 9 ಬೌಂಡ್ರಿ 2 ಹ್ಯೂಜ್ ಸಿಕ್ಸಸ್ ಮೂಲಕ. ವಿರಾಟ್ ಕೊಹ್ಲಿ ಅವರು ನಾಟ್ಔಟ್ ಹಾಕಿ ಇಟ್ಕೊಂಡು 59 ರನ್. ವಿರಾಟ್ ಕೊಹ್ಲಿ ಅವ್ರಿಗೆ ಸ್ಟ್ರೈಕೇ ಸಿಗಲಿಲ್ಲ. ಇವರು ನಾನ್ ಸ್ಟ್ರೈಕಲ್ಲಿ ಇದ್ದವರೆಲ್ಲ ಮುಗಿಸ್ತಾ ಇದ್ರು. 3 ಸಿಕ್ಸಸ್, ಅದೇ ರೀತಿಯಾಗಿ 4 ಬೌಂಡ್ರಿ ಮುಖ್ಯನ 163 ಸ್ಟ್ರೈಕ್ ರೇಟಲ್ಲಿ. ದೇವದತ್ ಪಡಿಕ್ಕಲ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು 10 ರನ್, ಅವ್ರದ್ದಷ್ಟೊಂದು ಕಾಂಟ್ರಿಬ್ಯೂಷನ್. ಕ್ಯಾಪ್ಟನ್ RCB ಸ್ಕೀಪರ್ ಆಗಿರುವಂಥ ರಜತ್ ಪಟಿದಾರ್ ಅವರಿಂದ ಮೇನ್ ಆಗಿ ಕಾಂಟ್ರಿಬ್ಯೂಷನ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಅದು ಕೂಡ ಜಸ್ಟ್ 16 ಬಾಲಿಗೆ 34 ರನ್ನು, ಅದಕ್ಕೂ 212 ಸ್ಟ್ರೈಕ್ ರೇಟಲ್ಲಿ 1 ಸಿಕ್ಸ್ 5 ಬೌಂಡ್ರಿ ಮುಖೇನ ಇವರೇ ಫಿನಿಶಿಂಗ್ ಟಚ್ನ ಕೊಟ್ಟರು. ಲಿವಿಂಗ್ಸ್ಟನ್ ಅವರು ಕೊನೆಯಲ್ಲಿ ಬಂದು 15 ರನ್ ಹೊಡೆದಿದ್ದು, 5 ಬಾಲ್ಗೆ ಫಿನಿಶಿಂಗ್ ಟಚ್ನ ಇವರು ಕೊಟ್ಟರು. ಒಟ್ಟಿನಲ್ಲಿ 175 ರನ್ ಟಾರ್ಗೆಟ್ ಇಳಿದಂಥ ನಮ್ಮ RCB 177 ರನ್ನು ಕೂಡ 16 ಓವರ್ಗೆ ಹೊಡೆದು ಮುಗಿಸ್ತು. ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಮ್ಮ RCB ಕಡೆ ಬಂದದ್ದು. ಅದರಲ್ಲಂತೂ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಇಲ್ಲಿ ಜಾನ್ಸನ್ ಅವ್ರಿಗೆ ಬಂದ ವೆರಿ ಫಸ್ಟ್ ಓವರು ನನ್ನ ಪ್ರಕಾರ ಯಾವ ರೀತಿ ಸ್ಟ್ರೇಟ್ ಸಿಕ್ಸ್ನ ಮುಂದೆ ಹಾಕಿದಾಗೆ ಬ್ಯಾಕ್ ಟು 2 ಸಿಕ್ಸಸ್ನ ಡೀಲಿಂಗ್ ಮಾಡಿರೋದು. ಫಿಲ್ ಸಾಲ್ಟ್ ಅವರು ಕೂಡ ಪವರ್ ಪ್ಲೇ ಹೈಯೆಸ್ಟ್ ನಮ್ಮ RCB 6 ಓವರ್ಗೆ 80 ರನ್ನು. RCB ಇಲ್ಲಿಯವರೆಗಿನ ಹೈಯೆಸ್ಟ್ ಸೆಕೆಂಡ್ ಪವರ್ ಪ್ಲೇ ಟೋಟಲ್ ಅಂತಲೇ ಹೇಳ್ಬೋದು. ಆ ರೀತಿ ಇನ್ಕ್ರೆಡಿಬಲ್ ಬ್ಯಾಟಿಂಗ್ ನಮ್ಮ RCB ಕಡೆಯಿಂದ ಬಂದಿರೋದು. ಇದ್ರ ಬಗ್ಗೆ ಎಲ್ಲ ನಾಳೆ ಯಾವ್ಯಾವ ರೆಕಾರ್ಡ್ಸ್ಗಳು ಬ್ರೇಕ್ ಡೌನ್ ಆಗಿದೆ, KKR ಯಾವ ರೀತಿ ಅಜಿಂಕ್ಯ ರಹಾನೆ ಅವರು ಆ ರೀತಿ ಪಾರ್ಟ್ನರ್ಶಿಪ್ ಆದರೂ ಅವರು ಸೋತದ್ದು. ಅವ್ರ ಕಡೆ ಅಂತೂ ಯಾರು ಹರ್ಷಿತ್ ರಾಣಾ ಅವರು ಒಂದು ಸ್ವಲ್ಪ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ, ಸ್ವಲ್ಪ ಒಳ್ಳೆ ಬೌಲಿಂಗ್ ಹಾಕಿದೆ ಅಂತ ಹೇಳಿದ್ರೆ ಹರ್ಷಿತ್ ರಾಣಾ ಅವರೇ ಬಿಟ್ಟರೆ. ನರೇನ್ ಅವ್ರು ಹಾಕಿದ್ದಾರೆ ಇಲ್ಲ ಅಂತಲ್ಲ, ಆದರೂ ಕೂಡ ಚಕ್ರವರ್ತಿಗೂ ಕೂಡ ಹಿಗ್ಗಮುಗ್ಗ ಹೊಡೆದದ್ದು. ವಿರಾಟ್ ಕೊಹ್ಲಿ ಅವ್ರು ಯಾವ್ಯಾವ ರೀತಿ ಸಿಕ್ಸಸ್ನ ಹೊಡೆದಿರೋದು, ಒಂಥರ ಫಿಯರ್ಲೆಸ್ ಬ್ಯಾಟಿಂಗ್ ನಮ್ಮ RCB ಇವತ್ತು ಆಟಾಡೋದು. ಅದರಲ್ಲಿ ಮೇನಾಗಿ ವಿರಾಟ್ ಕೊಹ್ಲಿ ಅವರು ಮತ್ತೆಲ್ಲ ಆಟಾಡ್ತಿದ್ರು. ಫಿಲ್ ಸಾಲ್ಟ್, ರಜತ್ ಪಟಿದಾರ್ ಫಿಯರ್ಲೆಸ್ ಆಟಾಡ್ತಿದ್ರು. ಆದರೆ ವಿರಾಟ್ ಕೊಹ್ಲಿ ಅವ್ರು ಮೇನಾಗಿ ಫಿಯರ್ಲೆಸ್ ಬ್ಯಾಟಿಂಗ್ ಇವತ್ತು ಆಟಾಡಿದ್ದು. ಆ ರೀತಿ ಚೇಸ್ ಡೌನ್ ಈಸಿಯಾಗಿ ನಮ್ಮ RCB KKRನಲ್ಲಿ ಚೇಸ್ ಮಾಡಾಕ್ತು ಅಂತಲೇ ಹೇಳ್ಬೋದಾಗಿದೆ. ಒಂಥರ ಅಂತೂ ಈ ಬಾರಿ ನಮ್ಮ RCB ಶುಭೋದಯ ತೆಗೆದಿದೆ. ಈ ಬಾರಿಯ ಮೊದಲ ಮ್ಯಾಚ್ನ ವಿನ್ ಆಗಿದ್ಕೊಂಡು ಸೀಸನ್ನ ಮೊದಲ ಜಯವನ್ನು ನಮ್ಮ RCBಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು KKR ವರ್ಸಸ್ RCBಯ ಮೊದಲ ಮ್ಯಾಚ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.